ಮುಕ್ಕೋಟಿ ಏಕಾದಶಿ ಡಿಸೆಂಬರ್ 30 ಮಂಗಳವಾರ 7:50ರಿಂದ ಪ್ರಾರಂಭವಾಗುತ್ತದೆ ಮತ್ತು ಡಿಸೆಂಬರ್ 31 ಬುಧವಾರ 5 ಗಂಟೆಗೆ ಮುಕ್ತಾಯವಾಗುತ್ತದೆ. ಇದು ಬಹಳ ಅದೃಷ್ಟವನ್ನು ತರುವ ಏಕಾದಶಿಯಾಗಿದೆ. ಪ್ರತಿಯೊಬ್ಬರೂ ಮಿಸ್ ಮಾಡದೆ ಉಪವಾಸ ಮಾಡಿ ಏಕಾದಶಿ ಆಚರಿಸಿದರೆ 24 ಏಕಾದಶಿ ಆಚರಣೆ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತದೆ. ಈ ಏಕಾದಶಿ ಸ್ವರ್ಗದ ಬಾಗಿಲು ತೆಗೆಯುವ ಅತ್ಯಂತ ಶ್ರೇಷ್ಠವಾದ ಸುದಿನ. ಈ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಸಂಪೂರ್ಣವಾಗಿ ಉಪವಾಸ ಮಾಡಲು ಸಾಧ್ಯವಿಲ್ಲವಾದರೆ ಹಾಲು, ಹಣ್ಣು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿದರೂ ಪುಣ್ಯ ಫಲ ಲಭಿಸುತ್ತದೆ. ವೈಕುಂಠ ಏಕಾದಶಿಯು ಅತ್ಯಂತ ಶುಭ ದಿನವಾಗಿದ್ದು, ಅಂದು ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಲು ಪೂಜಾ ಸಾಮಗ್ರಿಗಳನ್ನು ಮತ್ತು ಕೆಲವು ನಿರ್ದಿಷ್ಟ ವಸ್ತುಗಳನ್ನು ತರುವುದು ವಾಡಿಕೆ. ವೈಕುಂಠ ಏಕಾದಶಿ ದಿನ ಮುಖ್ಯವಾಗಿ ಈ ಕೆಳಗಿನವುಗಳನ್ನು ತರಬಹುದು. ಪೂಜಾ ಸಾಮಗ್ರಿಗಳು: ತುಳಸಿ ದಳ, ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಏಕಾದಶಿಯ ದಿನ ತುಳಸಿ ಗಿಡದಿಂದ ಎಲೆಗಳನ್ನು ಕೀಳಬಾರದು ಎಂಬ ನಿಯಮವಿರುವುದರಿಂದ ಒಂದು ದಿನ ಮುಂಚಿತವಾಗಿ ದಶಮಿಯಂದೇ ತುಳಸಿಯನ್ನು ತಂದು ಅಥವಾ ಕೀಳಿಟ್ಟುಕೊಳ್ಳುವುದು ಉತ್ತಮ. ಹೂವುಗಳು: ವಿಷ್ಣುವಿಗೆ ಪ್ರಿಯವಾದ ಮಲ್ಲಿಗೆ, ಕಮಲ ಅಥವಾ ಸುಗಂಧರಾಜ ಹೂಗಳನ್ನು ತರಬಹುದು. ಹಣ್ಣುಗಳು: ನೈವೇದ್ಯಕ್ಕಾಗಿ ಬಾಳೆಹಣ್ಣು ಅಥವಾ ಇತರ ಋತುಮಾನದ ಹಣ್ಣುಗಳನ್ನು ತರಬಹುದು. ವಿಶೇಷ ವಸ್ತುಗಳು: ಶ್ರೀಮನ್ನಾರಾಯಣನ ಫೋಟೋ ಅಥವಾ ವಿಗ್ರಹ. ಮನೆಯಲ್ಲಿ ವಿಷ್ಣುವಿನ ಪೂಜೆ ಮಾಡಲು ಹೊಸ ವಿಗ್ರಹ ಅಥವಾ ಫೋಟೋ ತರಲು ಇದು ತುಂಬಾ ಒಳ್ಳೆಯ ದಿನ. ಹೊಸ ಬಟ್ಟೆ: ದೇವರ ವಿಗ್ರಹಕ್ಕೆ ಅಲಂಕರಿಸಲು ಅಥವಾ ಮನೆಯವರಿಗಾಗಿ ಹೊಸ ಬಟ್ಟೆಗಳನ್ನು ತರಬಹುದು. ವಿಶೇಷವಾಗಿ ಹಳದಿ ಬಣ್ಣದ ಬಟ್ಟೆ ವಿಷ್ಣುವಿಗೆ ಪ್ರಿಯವಾದುದು. ಉಪವಾಸಕ್ಕೆ ಬೇಕಾದ ವಸ್ತುಗಳು: ವೈಕುಂಠ ಏಕಾದಶಿಯಂದು ಪೂರ್ಣ ಉಪವಾಸ ಮಾಡುವುದು ಶ್ರೇಷ್ಠ. ಆದರೆ ಪೂರ್ಣ ಉಪವಾಸ ಸಾಧ್ಯವಾಗದವರು ಹಣ್ಣುಗಳು ಅಥವಾ ಹಾಲನ್ನು ತರಬಹುದು. ನೆನಪಿಡಿ, ಈ ದಿನ ಅಕ್ಕಿ ಅಥವಾ ಧಾನ್ಯಗಳ ಆಹಾರವನ್ನು ತರುವುದು ಅಥವಾ ಸೇವಿಸುವುದನ್ನು ಮಾಡಬಾರದು. ಇನ್ನು ಏಕಾದಶಿ ದಿನದಂದು ಮಾಡಬಾರದ ಕೆಲಸಗಳು ಅಂದರೆ ಈ ದಿನ ಯಾವುದೇ ರೀತಿಯ ಮಾಂಸಾಹಾರ ಅಥವಾ ಈರುಳ್ಳಿ ಬೆಳ್ಳುಳ್ಳಿಯನ್ನು ಮನೆಗೆ ತರಬಾರದು. ಇನ್ನು ಸ್ನೇಹಿತರೆ, ಸರ್ವರಿಗೂ ವೈಕುಂಠ ಏಕಾದಶಿಯ ಶುಭಾಶಯವನ್ನು ತಿಳಿಸುತ್ತೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ.